ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಸಮಾನಾಂತರ ಸರ್ಕ್ಯೂಟ್ನಲ್ಲಿ ಅನುರಣನ ಆವರ್ತನೆಯನ್ನು ಚರ್ಚಿಸೋಣ. ಆಬ್ಜೆಕ್ಟಿವ್: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಯುವುದು ಸಮಾನಾಂತರ ಎಲ್ಸಿ ಸರ್ಕ್ಯೂಟ್ನಲ್ಲಿ ರಿಸೊನೆನ್ಸ್ ಫ್ರೀಕ್ವೆನ್ಸಿಯನ್ನು ಅಳೆಯಲು ಸರ್ಕ್ಯೂಟ್ನಲ್ಲಿ ಸಮಾನಾಂತರ ಅನುರಣನದ ಪರಿಣಾಮಗಳನ್ನು ನಿರ್ಧರಿಸಿ. ಮೊದಲಿಗೆ ನಾವು ರಿಸೊನೆನ್ಸ್ ಫ್ರೀಕ್ವೆನ್ಸಿಯ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಎರಡು ಪ್ರತಿಕ್ರಿಯಾತ್ಮಕ ಘಟಕಗಳು ಪರಸ್ಪರ ರದ್ದುಗೊಳಿಸುವುದರಿಂದ ಪೂರೈಕೆ ವೋಲ್ಟೇಜ್ನೊಂದಿಗೆ ಒಟ್ಟು ಸರ್ಕ್ಯೂಟ್ ಕರೆಂಟ್ ಇನ್ಫೇಸ್ ಆಗಿರುವಾಗ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನಿಂದ ರಿಸೊನೆನ್ಸ್ ಫ್ರೀಕ್ವೆನ್ಸಿ ಸಂಭವಿಸುತ್ತದೆ. ಅನುರಣನ ಆವರ್ತನವು ಎಸಿ ಸರ್ಕ್ಯೂಟ್ನಲ್ಲಿ ಸಂಭವಿಸುವ ಆವರ್ತನವಾಗಿದೆ. ಸರ್ಕ್ಯೂಟ್ ರೆಸಿಸ್ಟರ್, ಇಂಡಕ್ಟರ್ ಮತ್ತು ಕೆಪಾಸಿಟರ್ನಂತಹ ನಿಷ್ಕ್ರಿಯ ಘಟಕಗಳನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಪ್ರತಿರೋಧಕಗಳು, ಇಂಡಕ್ಟರ್ಗಳು ಮತ್ತು ಕೆಪಾಸಿಟರ್ನಲ್ಲಿ ವಿಭಿನ್ನ ಶಕ್ತಿ ಅಂಶಗಳು ಸಂಭವಿಸುತ್ತವೆ. ಏಕತೆಯ ವಿದ್ಯುತ್ ಅಂಶವು ಪ್ರತಿರೋಧಕದಲ್ಲಿ ಸಂಭವಿಸುತ್ತದೆ. ಹಿಂದುಳಿದ ಮತ್ತು ಪ್ರಮುಖ ಶಕ್ತಿ ಅಂಶಗಳು ಅನುಕ್ರಮವಾಗಿ ಇಂಡಕ್ಟರ್ ಮತ್ತು ಕೆಪಾಸಿಟರ್ನಲ್ಲಿ ಸಂಭವಿಸುತ್ತವೆ. ಅನುರಣನ ಆವರ್ತನವನ್ನು ಅನುಗಮನದ ಪ್ರಕ್ರಿಯಾತ್ಮಕತೆ ಎಕ್ಸ್ಎಲ್ ಮತ್ತು ಕೆಪಾಸಿಟರ್ ರಿಯಾಕ್ಷನ್ ಎಕ್ಸ್ಸಿಯನ್ನು ಸಮತೋಲನಗೊಳಿಸುವುದರ ಮೂಲಕ ಪಡೆಯಬಹುದು. ಎಕ್ಸ್ಎಲ್ ಎಕ್ಸ್ಸಿ. ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಅನುಗಮನದ ಪ್ರಕ್ರಿಯಾತ್ಮಕತೆ ಎಕ್ಸ್ಎಲ್ ಮತ್ತು ಕೆಪಾಸಿಟಿವ್ ರಿಯಾಕ್ಷನ್ ಎಕ್ಸ್ಸಿ ಸಮಾನವಾಗಿರುತ್ತದೆ ಮತ್ತು ಪರಸ್ಪರ ರದ್ದುಗೊಳ್ಳುತ್ತದೆ. ಇದು ಏಕತೆಯ ಶಕ್ತಿ ಅಂಶಕ್ಕೆ ಕಾರಣವಾಗುತ್ತದೆ. ಸಮಾನಾಂತರ ಅನುರಣನವು ಸರ್ಕ್ಯೂಟ್ನಲ್ಲಿ ಗರಿಷ್ಠ ಪ್ರತಿರೋಧವನ್ನು ಉಂಟುಮಾಡುತ್ತದೆ. ಪರಿಣಾಮವಾಗಿ ಸಮಾನಾಂತರ ಅನುರಣನದಲ್ಲಿ ಸರ್ಕ್ಯೂಟ್ ಮೂಲಕ ಹರಿಯುವ ಪ್ರವಾಹವು ಕಡಿಮೆಯಾಗಿದೆ. ಸಮಾನಾಂತರ ಅನುರಣನ ಸರ್ಕ್ಯೂಟ್ನಿಂದ ಕೆಪಾಸಿಟರ್ ಮತ್ತು ಇಂಡಕ್ಷನ್ ಪರಿಣಾಮವನ್ನು ನಿವಾರಿಸುತ್ತದೆ. ಇದು ಶುದ್ಧ ಪ್ರತಿರೋಧಕ ಸರ್ಕ್ಯೂಟ್ನಂತೆ ವರ್ತಿಸುತ್ತದೆ. ಸಮಾನಾಂತರ ಅನುರಣನ ಅನೇಕ ಅನ್ವಯಗಳಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ ಕರೆಂಟ್ ಆಂಪ್ಲಿಫೈಯರ್, ಫಿಲ್ಟರ್ ಸರ್ಕ್ಯೂಟ್ಗಳು, ರೇಡಿಯೋ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಸ್, ಇಂಡಕ್ಷನ್ ತಾಪನ ವ್ಯವಸ್ಥೆಗಳು ಇತ್ಯಾದಿ. ಇದನ್ನು ಪ್ರಾಯೋಗಿಕವಾಗಿ ಚರ್ಚಿಸೋಣ. ಸಮಾನಾಂತರ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಮತ್ತು ಸರ್ಕ್ಯೂಟ್ ಪ್ರವಾಹವನ್ನು ನಿರ್ಧರಿಸಿ. ಇಂಡಕ್ಟರ್ ಮತ್ತು ಕೆಪಾಸಿಟರ್ ಮೌಲ್ಯಗಳು ಕ್ರಮವಾಗಿ 40 ಮಿಲಿಹರ್ಟ್ಸ್ ಮತ್ತು 0.1 ಮೈಕ್ರೋಫಾರ್ಡ್ ಆಗಿರಲಿ. ಅವುಗಳನ್ನು ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಿಸಿ. 0 ಯಿಂದ 50 ಮಿಲಿ ಆಂಪಿಯರ್ಸ್ಗಳವರೆಗಿನ ಕಬ್ಬಿಣದ ಮಾದರಿಯ ಚಲಿಸುವ ಆಮ್ಮೀಟರ್ ಮತ್ತು ಎಲ್ಇಡಿ ಸರಣಿಯನ್ನು ಬ್ರೆಡ್ಬೋರ್ಡ್ ಬಳಸಿ ಎಲ್ಸಿ ಪ್ಯಾರಲಲ್ ಸರ್ಕ್ಯೂಟ್ಗೆ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಎಲ್ಇಡಿ ಅನ್ಲೋಡ್ ಮತ್ತು ಕ್ಯಾಥೋಡ್ ಟರ್ಮಿನಲ್ಗಳನ್ನು ಸಂಪರ್ಕಿಸಬೇಕು. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಸಿಗ್ನಲ್ ಜನರೇಟರ್ ಮತ್ತು ಫಂಕ್ಷನ್ ಜನರೇಟರ್ ಅನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿ. ಫಂಕ್ಷನ್ ಜನರೇಟರ್ ಅನ್ನು ಆನ್ ಮಾಡಿ ಸಿಗ್ನಲ್ ಅನ್ನು ಸೈನ್ ವೇವ್ಗೆ ಹೊಂದಿಸಿ. ಸಿಗ್ನಲ್ ಜನರೇಟರ್ನ ಔಟ್ಪುಟ್ ಅನ್ನು 4 ವಿಆರ್ಎಂಎಸ್ಗೆ ಮತ್ತು ಫ್ರೀಕ್ವೆನ್ಸಿಯನ್ನು 1 ಕಿಲೋಹರ್ಟ್ಸ್ಗೆ ಹೊಂದಿಸಿ. ಸರ್ಕ್ಯೂಟ್ ಮೂಲಕ ವಿದ್ಯುತ್ ಸುಮಾರು 10 ರಿಂದ 12 ಮಿಲಿ ಆಂಪಿಯರ್ಸ್ ಮತ್ತು ಹೆಚ್ಚು ಅಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ವಿದ್ಯುತ್ ವೇಳೆ ಹರಿಯುವುದು ಹೆಚ್ಚು. ಸಿಗ್ನಲ್ ಜನರೇಟರ್ ಔಟ್ಪುಟ್ ಮಟ್ಟವನ್ನು ಕಡಿಮೆ ಮಾಡಿ. ಎಲ್ಇಡಿಗಳು ಎಲ್ಲಾ ಹೊಳೆಯುತ್ತವೆ. ಪ್ರತಿಧ್ವನಿಸುವ ಫ್ರೀಕ್ವೆನ್ಸಿಯನ್ನು ಹೊರತುಪಡಿಸಿ ಫ್ರೀಕ್ವೆನ್ಸಿಯನ್ನು ಕ್ರಮೇಣ ಹೆಚ್ಚಿಸಿ ಮತ್ತು ಸರ್ಕ್ಯೂಟ್ ಕರೆಂಟ್ ಕಡಿಮೆ ಆಗುವ ಅನುರಣನ ಫ್ರೀಕ್ವೆನ್ಸಿಯನ್ನು ರೆಕಾರ್ಡ್ ಮಾಡಿ. ಎಲ್ಇಡಿ ಹೊಳೆಯುವುದಿಲ್ಲ ಅಥವಾ ತುಂಬಾ ಮಂದವಾಗಿ ಹೊಳೆಯುತ್ತವೆ. ಇದು ಪ್ಯಾರಲಲ್ ರೆಸೊನೆನ್ಸ್ ಫ್ರೀಕ್ವೆನ್ಸಿಯ ಸರ್ಕ್ಯೂಟ್ನ ಅನುರಣನ ಆವರ್ತನವಾಗಿದೆ, ಏಕೆಂದರೆ ಸಮಾನಾಂತರವಾಗಿರುತ್ತದೆ. ಅನುರಣನ ಸಮಾನಾಂತರ ಎಲ್ಸಿ ಸರ್ಕ್ಯೂಟ್ ಮೂಲಕ ಪ್ರಸ್ತುತ ಐ ಕನಿಷ್ಠವಾಗಿರುತ್ತದೆ. ಫಂಕ್ಷನ್ ಜನರೇಟರ್ನಲ್ಲಿ ವಿಭಿನ್ನ ಆವರ್ತನವನ್ನು 500 ಹರ್ಟ್ಸ್ನಿಂದ 2 ಕಿಲೋಹರ್ಟ್ಸ್ಗೆ ಹೊಂದಿಸಿ ಮತ್ತು ಕೋಷ್ಟಕದಲ್ಲಿ ಅನುಗುಣವಾದ ಪ್ರಸ್ತುತ ಮೌಲ್ಯವನ್ನು ಗಮನಿಸಿ. ಆವರ್ತನದ ಮತ್ತು ಪ್ರಸ್ತುತ ಗ್ರಾಫ್ ಅನ್ನು ರೂಪಿಸಿ ಮತ್ತು ಪ್ರತಿಕ್ರಿಯೆಯನ್ನು ಗುರುತಿಸಿ. ಎಲ್ಸಿ ಸಮಾನಾಂತರ ಸರ್ಕ್ಯೂಟ್ ಅನುರಣನ ಆವರ್ತನ. ಇಂಡಕ್ಟರ್ ಮತ್ತು ಕೆಪಾಸಿಟರ್ನ ಮೌಲ್ಯಗಳನ್ನು ವಿಭಿನ್ನ ಮೌಲ್ಯಗಳಿಗೆ ಬದಲಾಯಿಸಿ ಮತ್ತು ಅನುರಣನ ಆವರ್ತನವನ್ನು ಅಳೆಯಿರಿ. ಸರ್ಕ್ಯೂಟ್ನಲ್ಲಿ ಎಲ್ಸಿ ಪ್ಯಾರಲಲ್ ಸರ್ಕ್ಯೂಟ್ನ ಪರಿಣಾಮವನ್ನು ನಿರ್ಧರಿಸಿ. ಸಮಾನಾಂತರ ಅನುರಣನ ಆವರ್ತನವನ್ನು ಬಳಸಿಕೊಂಡು ಇಂಡಕ್ಷನ್ನ ಅಜ್ಞಾತ ಮೌಲ್ಯವನ್ನು ಕಂಡುಹಿಡಿಯೋಣ. ಅದೇ ಸಮಾನಾಂತರ ಅನುರಣನ ಸರ್ಕ್ಯೂಟ್ನಲ್ಲಿ ಇಂಡಕ್ಟರ್ 40 ಮಿಲಿ ಹೆನ್ರಿಯನ್ನು ಅಜ್ಞಾತ ಇಂಡಕ್ಟರ್ ಎಲ್ಎಕ್ಸ್ನೊಂದಿಗೆ ಬದಲಾಯಿಸಿ. ಫಂಕ್ಷನ್ ಜನರೇಟರ್ ಅನ್ನು ಆನ್ ಮಾಡಿ. ಫಂಕ್ಷನ್ ಜನರೇಟರ್ನಲ್ಲಿ ವೋಲ್ಟೇಜ್ ಮಟ್ಟವನ್ನು 4 ವೋಲ್ಟ್ಗಳಲ್ಲಿ ಮತ್ತು ಸೈನ್ ವೇವ್ ಫಾರ್ಮ್ ಅನ್ನು ಹೊಂದಿಸಿ. ಅನುರಣನ ಆವರ್ತನ ಸಂಭವಿಸುವವರೆಗೆ ಆವರ್ತನವನ್ನು ಕ್ರಮೇಣ ಹೆಚ್ಚಿಸಿ ಮತ್ತು ಅನುರಣನ ಆವರ್ತನದ ಅನುಗುಣವಾದ ಪ್ರಸ್ತುತ ಮೌಲ್ಯಗಳನ್ನು ಗಮನಿಸಿ. ಅನುರಣನ ಆವರ್ತನವು ಪ್ರಸ್ತುತವು ಅದರ ಕನಿಷ್ಠವಾಗಿರುವ ಬಿಂದುವನ್ನು ಗುರುತಿಸಬಹುದು ಮತ್ತು ಎಲ್ಇಡಿ ಮಂದವಾಗಿ ಹೊಳೆಯುತ್ತದೆ. ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಾಯಿಸಿ. ಅನುರಣನ ಆವರ್ತನದಲ್ಲಿ ಇಂಡಕ್ಟಿವ್ ಮತ್ತು ಕೆಪಾಸಿಟಿವ್ ರಿಯಾಕ್ಷನ್ ಸಮಾನವಾಗಿರುತ್ತದೆ. ಎಕ್ಸ್ಎಲ್ ಎಕ್ಸ್ಸಿ. ಎಕ್ಸ್ 2πf. ಎಕ್ಸ್ಸಿ ಅನ್ನು I/2πfc ಎಂದು ಬರೆಯಬಹುದು. ಅನುರಣನ ಆವರ್ತನಗಳಲ್ಲಿ ಎಕ್ಸ್ಎಲ್ ಮತ್ತು ಎಕ್ಸ್ಸಿಗಳನ್ನು ಹೀಗೆ ಬರೆಯಬಹುದು. 2πfRL I/2πfRC. L 1/2πfRL into 2πfRC. L 1/4π
ಇಂಟು ಎಸ್ ಕ್ಯೂ ಇಂಟು ಎಫ್ ಆರ್ ಎಸ್ ಕ್ಯೂ ಇಂಟು ಸಿ. ಮೇಲಿನ ಸಮೀಕರಣದಲ್ಲಿ ಮೌಲ್ಯಗಳನ್ನು ಬದಲಿಸುವ ಮೂಲಕ ನೀವು ಅಜ್ಞಾತ ಇಂಡಕ್ಟರ್ನ ಮೌಲ್ಯವನ್ನು ಕಂಡುಹಿಡಿಯಬಹುದು. ಟಾಸ್ಕ್ 2. ಶಕ್ತಿಯ ಅಳತೆ ಇನ್ 3 phase ಡೆಲ್ಟಾ ಕನೆಕ್ಟೆಡ್ ನೆಟ್ವರ್ಕ್. E = P ಇಂಟು T. ಸೂತ್ರವನ್ನು ಬಳಸಿಕೊಂಡು ಶಕ್ತಿಯನ್ನು ಲೆಕ್ಕ ಹಾಕಬಹುದು. P √3 ಇಂಟು VL ಇಂಟು IL ಇಂಟು cos pi. T 10 ರಿವಲ್ಯೂಷನ್ಸ್ಗಳಿಗೆ ಸಮಯವನ್ನು ಅಳೆಯಲಾಗುತ್ತದೆ. ಇದರಿಂದ ನಾವು ವ್ಯಾಟ್ ಅವರ್ನಲ್ಲಿ ಶಕ್ತಿಯನ್ನು ಪಡೆಯುತ್ತೇವೆ. ಎನರ್ಜಿ ಮೀಟರ್ ಸ್ಥಿರದಿಂದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಅಳತೆ ಮಾಡಿದ ಮೌಲ್ಯದೊಂದಿಗೆ ಹೋಲಿಕೆ ಮಾಡಿ. ಉದಾಹರಣೆಗೆ, ಶಕ್ತಿಯ ಮೀಟರ್ ಸ್ಥಿರಾಂಕವು ಪ್ರತಿ ಕಿಲೋವ್ಯಾಟ್ ಗಂಟೆಗೆ 1200 ಕ್ರಾಂತಿಗಳಾಗಿದ್ದರೆ, ಇದರರ್ಥ 1 ಯೂನಿಟ್ ಅಥವಾ 1 ಕಿಲೋವ್ಯಾಟ್ ಗಂಟೆಯ ಶಕ್ತಿಯ ಬಳಕೆಗೆ ಶಕ್ತಿ ಮೀಟರ್ 1200 ಕ್ರಾಂತಿಗಳನ್ನು ಮಾಡುತ್ತದೆ. ಶಕ್ತಿ ಮೀಟರ್ ಡಿಸ್ಕ್ 10 ನಿಮಿಷಗಳಲ್ಲಿ 100 ಕ್ರಾಂತಿಗಳನ್ನು ತಿರುಗಿಸಿದರೆ ಎಂದು ಊಹಿಸಿ. 1 ಗಂಟೆಯವರೆಗೆ ಡಿಸ್ಕ್ 600 ಬಾರಿ ತಿರುಗುತ್ತದೆ. ಈ ಮಾನದಂಡಗಳಿಗೆ ಶಕ್ತಿಯನ್ನು ಕಂಡುಹಿಡಿಯಲು ಸೂತ್ರದಲ್ಲಿ ಕ್ರಾಂತಿ ಮತ್ತು ಮೀಟರ್ ಸ್ಥಿರಾಂಕಗಳನ್ನು ಬದಲಿಸಿ. ಶಕ್ತಿ ಪ್ರತಿ ಮೀಟರ್ ಸ್ಥಿರ ಕ್ರಾಂತಿಗಳು. ಶಕ್ತಿ 600/1200 0.5 ಕಿಲೋವ್ಯಾಟ್ ಗಂಟೆಗಳು ಅಥವಾ 500 ವ್ಯಾಟ್ ಗಂಟೆಗಳು ಅಥವಾ ಅರ್ಧ ಘಟಕಗಳು. ಆದ್ದರಿಂದ ಲೋಡ್ನಿಂದ ಸೇವಿಸುವ ಶಕ್ತಿಯು 500 ವ್ಯಾಟ್ ಗಂಟೆಗಳು. ಈ ಶಕ್ತಿಯ ಮೌಲ್ಯವನ್ನು ಅವು ಒಂದೇ ಎಂದು ಪರಿಶೀಲಿಸಲು ಅಳತೆ ಮಾಡಿದ ಮೌಲ್ಯದೊಂದಿಗೆ ಹೋಲಿಸಲಾಗುತ್ತದೆ. ಶಕ್ತಿ ಮೀಟರ್ ಸ್ಥಿರಾಂಕಗಳಿಂದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ ಮತ್ತು ಅಳತೆ ಮಾಡಿದ ಮೌಲ್ಯಗಳೊಂದಿಗೆ ಹೋಲಿಕೆ ಮಾಡಿ. ಶಕ್ತಿಯನ್ನು ಈ ಸೂತ್ರವನ್ನು ಬಳಸಿಕೊಂಡು ಅಳೆಯಬಹುದು. P √3 ಇಂಟು VL ಇಂಟು IL ಇಂಟು cos pi. T 10 ಕ್ರಾಂತಿಗಳಿಗೆ ಸಮಯವನ್ನು ಅಳೆಯಲಾಗುತ್ತದೆ. ಇದರಿಂದ ನಾವು ವ್ಯಾಟ್ ಅವರ್ನಲ್ಲಿ ಶಕ್ತಿಯನ್ನು ಪಡೆಯುತ್ತೇವೆ. 3 ಹಂತದ ಅಸಮತೋಲಿತ ಸ್ಟಾರ್ ಸಂಪರ್ಕಿತ ನೆಟ್ವರ್ಕ್ನಲ್ಲಿ ಶಕ್ತಿಯ ಮಾಪನವನ್ನು ನಾವು ಚರ್ಚಿಸೋಣ. ಸರ್ಕ್ಯೂಟನ್ನು ಅಸಮತೋಲನಗೊಳಿಸಲು ಪ್ರತಿ ಹಂತದಲ್ಲಿ ಸಂಪರ್ಕಗೊಂಡಿರುವ ವಿವಿಧ ವ್ಯಾಟೇಜ್ ದೀಪಗಳನ್ನು ಬಳಸಿಕೊಂಡು ಸ್ಟಾರ್ ಸಂಪರ್ಕವನ್ನು ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 60 ವ್ಯಾಟ್ಗಳೊಂದಿಗೆ ಲ್ಯಾಂಪ್ L1 6 ಹಂತದಲ್ಲಿ ಸಂಪರ್ಕಗೊಳ್ಳಲಿ. ಲ್ಯಾಂಪ್ L2 200 ವ್ಯಾಟ್ಗಳೊಂದಿಗೆ Y ಹಂತದಲ್ಲಿ ಸಂಪರ್ಕಗೊಳ್ಳಲಿ ಮತ್ತು 40 ವ್ಯಾಟ್ಗಳೊಂದಿಗೆ ಲ್ಯಾಂಪ್ 3 ಅನ್ನು B ಹಂತದಲ್ಲಿ ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 2 ಚಲಿಸುವ ಕಬ್ಬಿಣದ ವೋಲ್ಟ್ ಮೀಟರ್ಗಳನ್ನು ಸಂಪರ್ಕಿಸಿ. ಒಂದು ಹಂತದ ವೋಲ್ಟೇಜ್ ಅನ್ನು ಅಳೆಯುವುದು ಮತ್ತು ಇನ್ನೊಂದು ಲೈನ್ ವೋಲ್ಟೇಜ್ ಅನ್ನು ಅಳೆಯುವುದು. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 2 ವ್ಯಾಟ್ ಮೀಟರ್ಗಳನ್ನು ಸಂಪರ್ಕಿಸಿ. ಒಂದು ಹಂತದ ವೋಲ್ಟೇಜ್ ಅನ್ನು ಅಳೆಯುವುದು ಮತ್ತು ಇನ್ನೊಂದು ಲೈನ್ ವೋಲ್ಟೇಜ್ ಅನ್ನು ಅಳೆಯುವುದು. ಹಂತದ ವೋಲ್ಟೇಜ್ಗಾಗಿ ವೋಲ್ಟ್ ಮೀಟರ್ನ ವ್ಯಾಪ್ತಿಯು 0 ದಿಂದ 300 ವ್ಯಾಟ್ಗಳು ಮತ್ತು ಲೈನ್ ವೋಲ್ಟೇಜ್ಗೆ 0 ದಿಂದ 500 ವೋಲ್ಟ್ಗಳು. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 2 ವ್ಯಾಟ್ ಮೀಟರ್ಗಳನ್ನು ಸಂಪರ್ಕಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ 3 ಹಂತದ ಶಕ್ತಿ ಮೀಟರ್ ಮತ್ತು 3 ವಿದ್ಯುತ್ ಅಂಶದ ಮೀಟರ್ ಅನ್ನು ಸಂಪರ್ಕಿಸಿ. 4 ಪೋಲ್ 6 ಆಂಪ್ಸ್ MCB ಮೂಲಕ ಸಂಪೂರ್ಣ ಸರ್ಕ್ಯೂಟ್ ಅನ್ನು 3 ಹಂತದ ವಿದ್ಯುತ್ ಸರಬರಾಜಿಗೆ ಸಂಪರ್ಕಿಸಿ ಮತ್ತು 3 ಹಂತದ ಪೂರೈಕೆಯ ತಟಸ್ಥಕ್ಕೆ ಸ್ಟಾರ್ ಸಂಪರ್ಕದ ಸಾಮಾನ್ಯ ಬಿಂದುವನ್ನು ಸಂಪರ್ಕಿಸಿ. MCBಯನ್ನು ಆನ್ ಮಾಡುವ ಮೂಲಕ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ ಮೀಟರ್ ರೀಡಿಂಗ್ಗಳನ್ನು ನಮೂದಿಸುವ ಮೂಲಕ ಸರ್ಕ್ಯೂಟ್ ಅನ್ನು ಶಕ್ತಿಯುತಗೊಳಿಸಿ. ಲೈನ್ ಕರೆಂಟ್ ಮತ್ತು ಫೇಸ್ ಕರೆಂಟ್ ಒಂದೇ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಲೈನ್ ವೋಲ್ಟೇಜ್ 1.732 ಬಾರಿ ಫೇಸ್ ವೋಲ್ಟೇಜ್ ಆಗಿದೆ. ನಿಲ್ಲಿಸುವ ಗಡಿಯಾರವನ್ನು ತೆಗೆದುಕೊಳ್ಳಿ
ಎನರ್ಜಿ ಮೀಟರ್ನ ಡಿಸ್ಕ್ನಲ್ಲಿ ಕೆಂಪು ಮಾರ್ಕನ್ನು ಉಲ್ಲೇಖವಾಗಿ ಇರಿಸುವ ಮೂಲಕ ಸ್ಟಾಪ್ ವಾಚ್ ಅನ್ನು ಆನ್ ಮಾಡಿ. 10 ರಿವ್ಯಾಲ್ಯೂಯೇಷನ್ ಸಮಯವನ್ನು ರೆಕಾರ್ಡ್ ಮಾಡಿ ಮತ್ತು ಅದನ್ನು ಕೋಷ್ಟಕದಲ್ಲಿ ಗಮನಿಸಿ. ಶಕ್ತಿಯ ಮೀಟರ್ನಿಂದ ಸೇವಿಸುವ ಶಕ್ತಿಯನ್ನು ನಿರ್ಧರಿಸಿ ಮತ್ತು ಶಕ್ತಿ ಮೀಟರ್ ಸ್ಥಿರದಿಂದ ಲೆಕ್ಕ ಹಾಕಿದ ಮೌಲ್ಯಗಳೊಂದಿಗೆ ಹೋಲಿಕೆ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.